ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಮತ್ತೊಂದು ಮಾಂಗಲ್ಯ ಚೈನ್ ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಇದು ಹಾಲ್ಮಾರ್ಕ್ ಗೋಲ್ಡ್. ಇದು ಒಟ್ಟು 30 ಗ್ರಾಮ್ಸ್ ಇದೆ. ಇದು ವೆಯ್ಟು 916 ಹಾಲ್ಮಾರ್ಕು. ನೋಡಿ ಕೊಂಡಿ ಹತ್ರ ಎಷ್ಟು ದಪ್ಪದಾಗಿ ಬಂದಿದೆ, ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ 3 ಡಿಸೈನ್ ಇದೆ. ಇದರಲ್ಲಿ ಚೈನ್ ಪೂರ್ತಿ 3 ರಿಂಗ್ಸ್ ಅಂತ ಹೇಳ್ತಾರಲ್ಲ ಅದಿದೆ. ಟಯರ್ ಡಿಸೈನ್ ಅಂತಾರಲ್ಲ ಅದು. ನೋಡಿ ಮಧ್ಯದಲ್ಲಿ ಈ ರೀತಿ ಆಚೆ ಈಚೆ ಬಲ್ಪ್, ಮಧ್ಯದಲ್ಲಿ ಬಟಾಣಿ ಡಿಸೈನ್ ಇದೆ. ತುಂಬ ಚೆನ್ನಾಗಿ ಬಂದಿದೆ ಚೈನ್ ಇದು. ಕಸ್ಟಮರ್ ಇದನ್ನು ನಮ್ಗೆ ಆರ್ಡ್ರ್ ಕೊಡೋದಕ್ಕೆ ಬಂದಾಗ ನಾವು ಒಂದು 2-3 ಡಿಸೈನ್ನ ತೋರಿಸಿದ್ವಿ. ಅವರು ಕಸ್ಟಮರು ಈ 2-3 ಡಿಸೈನ್ ಸೇರಿಸಿ ಒಂದು ಡಿಸೈನ್ ಆಗಲಿ ಅಂದ್ಬಿಟ್ಟು ಈ ರೀತಿ ಆರ್ಡ್ರ್ ಕೊಟ್ಟು ಹೋಗಿದ್ರು. ಇದು ಆರ್ಡ್ರ್ ಬರೋ ತನಕ ನಮಗೂ ಸ್ವಲ್ಪ ಹೇಗೆ ಬರುತ್ತೋ ಏನೋ ಅನ್ನೋ ಥರ ಇತ್ತು. ಆದರೆ ತುಂಬ ಚೆನ್ನಾಗಿ ಬಂದಿತ್ತು. ಕಸ್ಟಮರ್ಗೂ ಇಷ್ಟ ಆಯ್ತಿದ್ದು, ಡಿಫ್ರೆಂಟ್ ಆಗಿದೆ ಅಂದ್ಬಿಟ್ಟು. ನೆಕ್ಸ್ಟ್ ನಾವು ಯಾರಾದರೂ ಇವಾಗ ಆರ್ಡ್ರ್ ಕೊಡೋದಕ್ಕೆ ಬಂದರೆ ನಾವು ಈ ಡಿಸೈನ್ನ ನೋಡಿ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ಯಾರೂ ಈ ರೀತಿ ಅಷ್ಟು ಮಾಡಿಸಲ್ಲ. ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ನೀವು ಆರ್ಡ್ರ್ ಕೊಡೋದ್ರಿಂದ ಈ ಕೊಂಡಿ ಹತ್ರ ಸ್ವಲ್ಪ ದಪ್ಪ ಬರುತ್ತೆ. ಮತ್ತು ಮಾಂಗಲ್ಯ ಎಲ್ಲ ಹಾಕ್ಕೊಂಡಾಗ ಅದು ತೂಕ ಇರುತ್ತಲ್ಲ, ನೀವು ಆವಾಗ ಈ ಕೊಂಡಿ ಒಳಗೆ ನೀವು ರಬ್ಬರ್ ಬರುತ್ತೆ, ಆ ರಬ್ಬರ್ನ ಹಾಕ್ಸ್ಕೊಳ್ಳಿ. ಸುತ್ತಿಸ್ಕೊಳ್ಳುವಾಗ ತಾಳಿ ಮತ್ತು ಈ ಕೊಂಡಿ ಒಳಗೆ ಹಾಕ್ತಾರೆ. ಅದು ಹಾಕಿದ್ರೆ ನಮಗೆ ತುಂಬ ದಿನ ಬಾಳಿಕೆ ಬರುತ್ತೆ. ಈ ಕೊಂಡಿ ಇರುತ್ತಲ್ಲ ಅದು ಸವಿಯಲ್ಲ. ನಾವು ಕಂಬಿ ಮತ್ತು ಕಂಬಿ ಹಾಗೆ ನಾವು ಡೈರೆಕ್ಟಾಗಿ ಕಂಬಿಗೆ ಇದನ್ನು ಪೋಣಿಸಿದ್ರೆ ಈ ಕೊಂಡಿ ಹತ್ರ ಅದು ಉಜ್ಜಿ ಅಲ್ಲಿ ಸೌದೋದಂಗೆ ಆಗುತ್ತೆ. ಹಾಗಾಗಿ ನೀವು ರಬ್ಬರ್ ಹಾಕ್ಸ್ಕೊಳ್ಳಿ, ತುಂಬ ದಿನ ಬಾಳಿಕೆ ಬರುತ್ತೆ. ಆಲ್ಮೋಸ್ಟ್ ಮಾಂಗಲ್ಯ ಚೈನು ಕಟ್ಟಾಗೋದೆ ಅಲ್ಲಿ ಆ ಕೊಂಡಿ ಹತ್ರ. ಏಕೆಂದರೆ ನಾವು ರೆಡಿ ತೊಗೊಂಡಿರ್ತೀವಿ ಅಂದರೆ ಅದು ಸಣ್ಣ ಇರುತ್ತೆ ಅಲ್ಲಿ, ಹಾಗಾಗಿ ಅದು ಬೇಗ ಕಟ್ಟಾಗತ್ತೆ. ಇದು ಬಂದು 30 ಗ್ರಾಮು 830 ಮಿಲಿ ಇದೆ. ಅವರು 32 ಗ್ರಾಮ್ಸಲ್ಲಿ ಆರ್ಡ್ರ್ ಕೊಟ್ಟಿದ್ದರು. ಇದೆಲ್ಲ ಸ್ಟ್ಯಾಂಡರ್ಡ್ ವೆಯ್ಟ್ ಇರುತ್ತೆ. 30, ಒಂದೊಂದು ಸಲ 29 ಬರುತ್ತೆ, ಒಂದೊಂದು ಸಲ 32 ಆಗುತ್ತೆ, ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಇದು ಮತ್ತೊಂದು ಡಿಸೈನ್. ಇದು ನಮ್ಮ ಅಕ್ಕವ್ರದ್ದೇನೆ, ನಮ್ಮ ದೊಡ್ಡಮ್ಮಗೆ ಆರ್ಡ್ರ್ ಕೊಟ್ಟು ಮಾಡಿಸಿದ್ದವರು. ಇದು ಅಷ್ಟೇ 30 ಗ್ರಾಮಲ್ಲಿ ಬಂದಿದೆ. ಡಿಸೈನ್ ಚೇಂಜ್. ಇದು ಚೈನ್ ಪೂರ್ತಿ ಬಟಾಣಿ ಡಿಸೈನ್ ಇದೆ. ಮಧ್ಯದಲ್ಲಿ ಬಲ್ಪ್ ಹಾಕ್ಕೊಂಡಿದ್ದಾರೆ. ಅಲ್ಲಿ ಬಲ್ಪ್ ಬಂದು ಪ್ಲೈನ್ ಇತ್ತು, ಇಲ್ಲಿ ಕಟಿಂಗ್ ಇದೆ. ಇದು ನೋಡಿ ಕೊಂಡಿ ಎಲ್ಲ ಎಷ್ಟು ದಪ್ಪದಾಗಿ ಬಂದಿದೆ ನೋಡಿ. ಇದು ಅಷ್ಟೇ 916 ಹಾಲ್ಮಾರ್ಕ್ ಗೋಲ್ಡು. ಇವರು ಓಲ್ಡ್ ಗೋಲ್ಡನ್ನ ಕೊಟ್ಟು ಹೊಸದನ್ನು ತೊಗೊಂಡಿದ್ದು. ಇವಾಗ ಮೇಲೆ ಎಷ್ಟಾಗುತ್ತೆ ಅದನ್ನು ಹಾಕಿ ಹೊಸದನ್ನು ತೊಗೊಂಡಿದ್ದು. ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇದ್ರ ಜೊತೆಗೆ ಇನ್ನೊಂದು ಆರ್ಡ್ರ್ ಇತ್ತು. ಇದು ಸ್ಫಟಿಕ. ಇದು ನಮ್ಮ ಬಾಡಿ ಕೂಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಹಾಕ್ಕೊತಾರೆ ಕೆಲವರು. ಇದನ್ನು ಸಿಲ್ವರಲ್ಲಿ ಸುತ್ತಿದ್ದಾರೆ. ಇದಕ್ಕೆ 22 ಗ್ರಾಮ್ಸು ಸಿಲ್ವರ್ ಆ್ಯಡ್ ಆಗಿದೆ. ನೋಡಿ ಈ ರೀತಿ ಇದೆ. ಕೆಲವರು ಇದನ್ನೆಲ್ಲ ಹಾಕ್ಕೊಂಡು ಜಪ ಎಲ್ಲ ಮಾಡ್ತಾರಲ್ಲ, ಹಾಗಾಗಿ ಇದು 54 ಇದೆ. ಇದರಲ್ಲಿ 54 ಸ್ಫಟಿಕ ಇದೆ. ಇದು ಸಿಲ್ವರಲ್ಲಿ ಸುತ್ತಿರೋದು. ಪ್ರತಿ ಒಂದು ಸ್ಫಟಿಕಗೂ ಕ್ಯಾಪ್ ಬರುತ್ತೆ. ನೀವು ಅದು ಹಾಕಿದ್ರೆ ಇನ್ನೂ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗುತ್ತೆ. ನೋಡಿ ಇದೊಂದು ಸ್ಫಟಿಕದಲ್ಲಿ ಅದು ಹಾಕಿದ್ದಾರೆ. ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ ಅನ್ಕೊಂತೀನಿ ನಿಮಗೆ. ಇದೊಂದಕ್ಕೆ ಮಾತ್ರ ಮೇಲೆ ಕೆಳಗೆ ಕ್ಯಾಪ್ ಇದೆ. ಯಾಕೆಂದರೆ ಇದು ಹಾಕ್ಕೊಂಡಾಗ ಈ ರೀತಿ ಪೆಂಡೆಂಟ್ ಥರ ಆಗುತ್ತೆ ಕೆಳಗೆ, ಹಾಗಾಗಿ ಅದಕ್ಕೊಂದಕ್ಕೋಸ್ಕರ ಹಾಕಿದ್ದಾರೆ. ನೀವೇನಾದರೂ ಇದನ್ನೇ ಗೋಲ್ಡಲ್ಲಿ ಮಾಡಿಸ್ತೀನಿ ಅಂತಂದರೆ, ನೀವು ಇವಾಗ ಇದು 22 ಗ್ರಾಮ್ ಇದೆ ಅಂದರೆ ಗೋಲ್ಡಲ್ಲಿ ಒಂದು ಮಿನಿಮಮ್ ಅಂದರೂ 40 ಗ್ರಾಮ್ಸ್ ಬೇಕಾಗತ್ತೆ. ನಾವೇನೇ ಸಿಲ್ವರ್ ಐಟಮ್ನ ನಾವು ಗೋಲ್ಡಲ್ಲಿ ಮಾಡಿಸ್ಕೊತೀವಿ ಅಂದರೆ ಅದರ ಡಬಲ್ ವೆಯ್ಟ್ ಆ್ಯಡ್ ಆಗುತ್ತೆ. ಅದ್ರ ಜೊತೆಗೆ ಒಂದು ಪುಟ್ಟದೊಂದು ಬ್ರೇಸ್ಲೆಟು, ಇದಕ್ಕೆ 6 ಗ್ರಾಮ್ ಸಿಲ್ವರ್ ಆ್ಯಡ್ ಆಗಿದೆ. ಕೆಲವರು ಡೈರೆಕ್ಟ್ ಸ್ಫಟಿಕನ ಹಾಕ್ಕೊಂಡ್ರೆ ನಮಗೆ ಸೆಟ್ ಆಗುತ್ತೋ ಇಲ್ವಾ ಅಂತ ಹೇಳೋರು ಈ ಥರ ಸಿಲ್ವರಲ್ಲಿ ಮಾಡಿ ಫಸ್ಟ್ ಹಾಕ್ಕೊಂಡು ಅವ್ರಿಗೇನಾದರೂ ಸೆಟ್ ಆಯಿತು ಅಂದರೆ ಆಮೇಲೆ ಗೋಲ್ಡ್ ಮಾಡಿಸ್ಕೊತಾರೆ. ಮತ್ತು ಇವಾಗ ಗೋಲ್ಡ್ ರೇಟು ತುಂಬ ಜಾಸ್ತಿ ಇದೆಯಲ್ಲ, ಹಾಗಾಗಿ ಕೆಲವರು ಸಿಲ್ವರಲ್ಲೇ ಮಾಡಿಸ್ಕೊಂಡ್ಬಿಡ್ತಾರೆ. ನೋಡಿ ಈ ರೀತಿ ಬಂದಿದೆ, ತುಂಬ ಚೆನ್ನಾಗಿದೆ. ಇದನ್ನು ನಾವು ಹಿಡಿದು ನೋಡಿದ್ರೆ ಈ ರೀತಿ ಕೂಲಾಗಿರುತ್ತೆ. ಇದು ಸ್ಫಟಿಕ. ಕೆಲವೊಂದು ಸಲ ಜಾತ್ರೆಯಲ್ಲಿ ಶಾಪ್ಗಳಲ್ಲೆಲ್ಲ ಸಿಗುತ್ತೆ, ಅದು ಸ್ಫಟಿಕ ಅಂತ ಹೇಳ್ತಾರೆ. ಅದು ಸ್ಫಟಿಕ ಅಲ್ಲ. ಅದು ಈ ಥರ ಹಿಡಿದು ನೋಡಿದ್ರೆ ಅದು ಕೂಲಾಗಿದ್ದರೆ ಅದು ಸ್ಫಟಿಕ ಅಂತ. ಇದಕ್ಕೆ ಸ್ಫಟಿಕಗೆ ಎಕ್ಸ್ಟ್ರಾ ಕಾಸ್ಟ್ ಇರುತ್ತೆ. ಇದು ನೋಡಿ ತೊಗೋಬೇಕು ನೀವು. ಈ ಜಾತ್ರೆಗಳಲ್ಲೆಲ್ಲ ಮಾರ್ತಾ ಇರ್ತಾರೆ, ಅಲ್ಲೆಲ್ಲ ತೊಗೊಳೋದಕ್ಕೆ ಹೋಗಬೇಡಿ. ಅದು ಸ್ಫಟಿಕ ಇರಲ್ಲ, ವೈಟ್ ಬೀಡ್ಸ್ ಇರುತ್ತೆ. ಅದು ನೀವೇನಾದರೂ ಸ್ನಾನ ಏನಾದರೂ ಮಾಡುವಾಗ ಬಿಸಿ ನೀರು ಏನಾದರೂ ಬಿತ್ತಂದರೆ ಅದು ಮತ್ತೆ ಕಲರ್ ಶೇಡ್ ಆಗುತ್ತೆ, ಸ್ಕ್ರ್ಯಾಚಸ್ ಥರ ಆಗುತ್ತೆ, ಬೀಡ್ಸ್ ಇರುತ್ತೆ ಅದಕ್ಕೋಸ್ಕರ. ಮತ್ತು ಕೆಲವರು ಇದೇನಾದರೂ ಇದು ಹಾಕ್ಕೊಳ್ಳೋದು ನಮ್ಮ ಬಾಡಿ ಕೂಲ್ ಆಗಲಿ ಅಂದ್ಬಿಟ್ಟು. ಆದರೆ ಕೆಲವರಿಗೆ ಇದನ್ನು ಹಾಕ್ಕೊಂಡ್ರೆ ಬ್ಲ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮ ಬಾಡಿ ಹೀಟ್ ಇತ್ತಂದರೆ ಇದು ಸಿಲ್ವರ್ ಬ್ಲ್ಯಾಕ್ ಆಗುತ್ತೆ, ಇಲ್ಲಾಂದರೆ ಸಿಲ್ವರ್ ಬ್ಲ್ಯಾಕ್ ಆಗಲ್ಲ. ಅಥವಾ ಅದು ಕಮ್ಮಿ ಕ್ವಾಲಿಟಿ ಸಿಲ್ವರ್ ಅಂತಲೂ ಅಲ್ಲ. ನಿಮ್ಗೇನಾದರೂ ಅದು ಬ್ಲ್ಯಾಕ್ ಆಯ್ತಂತಂದರೆ ನಿಮ್ಮ ಬಾಡಿ ಹೀಟ್ ಇದೆ ಅಂತ. ಇದು ಕಲರ್ ಚೇಂಜ್ ಅಂದರೆ ಗ್ರೀನ್ ಕಲರು ಅಥವಾ ಯೆಲ್ಲೋಯಿಶ್ ಕಲರ್ ಆಯ್ತಂದರೆ ಮಾತ್ರ ಅದು ಸಿಲ್ವರ್ ಅಲ್ಲ, ಅಥವಾ ಕಮ್ಮಿ ಟಚ್ ಇರೋ ಸಿಲ್ವರ್ ಅಂತ ನೀವು ತಿಳ್ಕೊಬೇಕು. ಮತ್ತು ಕೆಲವರು ಸಿಲ್ವರ್ ಬೇಗ ಕಟ್ಟಾಗುತ್ತೆ, ಇದು ಒಳ್ಳೆ ಕ್ವಾಲಿಟಿದಲ್ಲ ಅಂತ ಹೇಳ್ತಾರೆ. ಅದು ಆ ರೀತಿ ಅಲ್ಲ. ಅದು
ಇವಾಗ ಕಾಲ್ ಚೈನ್ ಎಲ್ಲ ಬರುತ್ತಲ್ವ ಅದನ್ನು ಕಮ್ಮಿ ಟಚ್ಚಲ್ಲೇ ಮಾಡ್ತಾರೆ. ಅದೆಲ್ಲ ಹಾಲ್ಮಾರ್ಕಲ್ಲಿ ಮಾಡೋಕ್ಕಾಗಲ್ಲ. ಕೆಲವೊಂದು ಫ್ಯಾನ್ಸಿ ಡಿಸೈನ್ ಬರುತ್ತಲ್ಲ ಅದಷ್ಟೇ ಹಾಲ್ಮಾರ್ಕ್ ಸಿಲ್ವರಲ್ಲಿ ಮಾಡ್ತಾರೆ. ಇನ್ನು ಕಾಲ್ ಚೈನ್ ಎಲ್ಲ ಡೈಲಿ ವೇರಿಗೆ ಹಾಕ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಟಚ್ ಕಮ್ಮಿನೇ ಇಡ್ತಾರೆ. 70, 80, ಇನ್ನು ಕೆಲವರು ತುಂಬ ಟಚ್ ಕಮ್ಮಿಗಿರೋರು ಇದ್ದಾರೆ. ಹಾಗಾಗಿ ಆ ರೀತಿ ಫ್ರೆಂಡ್ಸ್, ನಿಮ್ಗೇನಾದ್ರು ಈ ರೀತಿ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.